ನೋಡಿದ್ಯಾ ವಿಶ್ವ, ನಮ್ಮ ಸೀತಾಮಾತೆ ಹಿಸ್ಟ್ರಿ ಹೇಗೆ ಬಿಚ್ಕೋತು ಅಂತ. ಅಲ್ಲ, ಸಿಹಿ ಹುಟ್ಟಿನ ಮೂಲ ಏನು, ಅನಂತಲಕ್ಷ್ಮಿಗೂ ಸೀತಾಗೂ ಇದ್ದ ಕನೆಕ್ಷನ್ ಏನು ಅಂತ ಹುಡುಕ್ತಾ ಇದ್ವಲ್ಲ, ಈಗೆಲ್ಲ ಕ್ಲಿಯರ್ ಆಯಿತು. ನಮ್ಮ ಸೀತಾಮಾತೆ ಬಾಡಿಗೆ ತಾಯಿ. ಬಾಡಿಗೆ ತಾಯಿ ಅಂದರೆ ಸೆರಗೆಟ್ ಮದರ್. ಅಪ್ಪ ಅಲ್ಲ ಭಾರ್ಗು, ಇಷ್ಟು ದೊಡ್ಡ ಸತ್ಯ ಹೆಬ್ಬಾವಿನ ಥರ ನಮ್ಮನೆ ಹುತ್ತದಲ್ಲೇ ಅಡ್ಕೊಂಡಿದ್ರು ನಮಗೆ ಗೊತ್ತಾಗ್ಲಿಲ್ವಲ್ಲ, ಒಂದು ಕ್ಲೂನು ಸಿಗಲಿಲ್ಲ. ಹೋಗ್ಲಿ DRS ತಗೊಳ್ಳೋಣ ಅಂದರೆ ಡೌಟು ಬರಲಿಲ್ವಲ್ಲ ಭಾರ್ಗು. ನನಗೆ ಕ್ಲೋಸ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದ ಅನಂತಲಕ್ಷ್ಮಿನ ವಿಧವಾಗಿ ಕೇಳಿದೆ, ಗುಟ್ಟನ್ನು ಬಿಟ್ಕೊಡ್ಲಿಲ್ಲ. ಇನ್ನು ಮನೇಲಿದ್ದ ಸೀತನ್ನ ಸಿಹಿ ಹುಟ್ಟಿನ ರಹಸ್ಯ ಏನು, ಅವಳು ಬಾಣಂತನ ಯಾರು ಮಾಡಿದ್ರು ಅಂತ ತರಾವರಿಯಾಗಿ ಕೇಳ್ಕೊಂಡೆ. ಅವಳು ನನ್ನ ಗಂಡನಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲದೆ ಇರೋ ವಿಷಯನ ನಾನು ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಮುಖ ಮುರಿದ್ಲು. ಈಗ ಸಿಹಿ ಅವಳು ನಿಜವಾದ ಅಪ್ಪ ಅಮ್ಮನ ಹತ್ರ ಹೋಗಲೇಬೇಕು. ಆ ಶ್ಯಾಮ್ ಮತ್ತು ಶಾಲಿನಿ ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ಯಾ? ನೋ ವೇಸ್. ಸಿಹಿ ಹೋದ್ಮೇಲೆ ಸೀತಾರಾಮ ಕಾಡಿಗೆ ಹೋಗಲೇಬೇಕಲ್ಲ. ಕಾಡಿಗೆ ಹೋಗ್ತಾರ ಅಂದರೆ ಸೀತಾರಾಮ ಕಾಡಿಗೆ ಹೋಗೋದು ಹನಿಮೂನ್ಗೆ ಹೋಗ್ತಾರೆ ಅಂತಾರೆ ನೀನು ಹೇಳ್ತಿರೋದು ಭಾರ್ಗು? ಹನಿಮೂನ್ಗ? ಅಲ್ಲ, ರಾಮಾಯಣದಲ್ಲಿ ರಾಮ ಸೀತೆ ಕಾಡಿಗೆ ಹೋದರು. ಆಮೇಲೆ ಏನಾಯಿತು? ಅವರಿಬ್ಬರಿಗೆ ಲವ ಕುಶ ಅನ್ನೋ ಅವಳಿ ಮಕ್ಕಳು ಹುಟ್ಟಿದ್ರು. ಹಾಗೆ ನಮ್ಮ ರಾಮ ಸೀತೆಗೂ ಮಕ್ಕಳು ಹುಟ್ಟಲ್ಲ ಅಂತ ಏನು ಗ್ಯಾರಂಟಿ ಭಾರ್ಗು? ಹಾಗೇನಾದರೂ ಆದರೆ ನಮ್ಮ ಅಪ್ಪಾಜಿ ಮಾಡಿದ ಇಡೀ ಆಸ್ತಿ ಶಿವ ಅಂತ ಮಕ್ಕಳ ಪಾದಕ್ಕೆ ಸೇರ್ಕೊಳ್ಳುತ್ತೆ. ಈಗ ಸೆರೋಗಸಿ ಮಗು ಅವರಿಂದ ದೂರ ಆಯಿತು ಅನ್ನೋ ಕಾರಣಕ್ಕೆ ನಿನ್ನ ದಾರಿ ಕ್ಲಿಯರ್ ಆಯಿತು ಅಂತ ಏನು ಗ್ಯಾರಂಟಿ ಬರುತ್ತೆ? ಆ ಕಡೆ ಇಡೀ ಆಸ್ತಿ ಅವ್ರ ಹೆಸರಲ್ಲೇ ಇದ್ದರೂ ಅದನ್ನು ಅನುಭವಿಸಲ್ಲ ರಾಮ ಸೀತಾ. ಆದರೆ ನೀನು ಈ ಇಡೀ ಆಸ್ತಿನ ಅನುಭವಿಸ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರು ಪಾಪ ನಿನ್ನ ಪಾಲ್ಗೇನೂ ದಕ್ಕಲ್ಲ. ಏನು ಮಾಡ್ತೀಯ ಭಾರ್ಗು? ಹಲೋ ಡಾರ್ಲಿಂಗ್ ಚಾಂದಿನಿ. ಚಾಂದಿನಿ ಎಲ್ಲಿದೆಯಾ? ಗೊತ್ತು, ನೀನಿನ್ನ ನಮ್ಮ ಶ್ರೀರಾಮ ದೇಸಾಯಿನ ಪ್ರೀತಿಸ್ತಾ ಇದೀಯಾ ಅಂತ. ಅದಕ್ಕೆ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡಿದೆ. ನಮ್ಮ ರಾಮ ಅಂದರೆ ನಿನ್ನ ರಾಮ ಈಸ್ ಆಲ್ಮೋಸ್ಟ್ ಯೋರ್ಸ್. ಇನ್ನೇನು ಇಷ್ಟರಲ್ಲೇ ಇಬ್ಬರಿಗೂ ಡಿವೋರ್ಸ್ ಆಗುತ್ತೆ. ಆದಷ್ಟು ಬೇಗ ಹಾರಗಳನ್ನ ರೆಡಿ ಮಾಡ್ಕೋ. ನಾನು ಸೇರನ್ನು ರೆಡಿ ಮಾಡ್ಕೋತೀನಿ. ಕಾಯ್ತಿದ್ಯಲ್ಲ ದೇಸಾಯಿ ಮನೆಗೆ ಸೊಸೆ ಆಗಬೇಕು ಅಂತ. ಟೈಮ್ ಬಂದಾಯ್ತು. ಇದ್ಯಾ ಹೊಸ ಕತೆ ಚಿಕ್ಕಿ, ತುಂಬ ಚೆನ್ನಾಗಿದೆ. ಜೋಕು ಅಲ್ಲ, ಕಥೆನೂ ಅಲ್ಲ. ನಾನು ನಿನಗೋಸ್ಕರ ಬರೀತಿರೋ ನಿನ್ನ ಹೊಸ ಹಣೆ ಬರಹ. ವಾಟ್? ಹೌ ಕ್ಯಾನ್ ಐ ಇವನ್ ಟ್ರಸ್ಟ್ ಯು ಚಿಕ್ಕಿ? ಮೊದಲು ಒಂದ್ಸಲ ನಿನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ತೀನಿ ಅದು ಇದು ಅಂತ ದೊಡ್ಡ ಕಲರ್ಫುಲ್ ಸ್ಟೋರೀಸ್ ಹೇಳಿ ಆಮೇಲೆ ನನಗೆ ನಂಬಿಕೆ ದ್ರೋಹ ಮಾಡಿದ್ದೀರಾ. ಇವಾಗ ಹೇಗೆ ನಾನು ನಿಮ್ಮನ್ನ ಮತ್ತೆ ನಂಬಲಿ?
ಲಿಸನ್ ಚಾಂದಿನಿ, ಸಿಹಿ ಯಾರ ಮಗಳು? ನನ್ನ ಅಕ್ಕನ ಮಗಳು. ಮತ್ತೆ ಅವಳು ಎಲ್ಲಿರಬೇಕು? ನನ್ನ ಅಕ್ಕನ ಜೊತೆನೇ ಇರಬೇಕು. ಅದಕ್ಕೂ ನಾನು ನಿಮ್ಮ ಮನೆ ಸೊಸೆ ಆಗೋದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ಚಾಂದಿನಿ. ಸಿಹಿ ನಿಮ್ಮ ಮನೇಲಿ ಇದ್ದಾಳೆ ಅಂತ ಅಂದಮೇಲೆ ಅವಳನ್ನ ನೋಡೋದಕ್ಕೆ ರಾಮ ಬಂದೇ ಬರ್ತಾನಲ್ವಾ? ಸೀತನ್ನ ಪ್ರೀತಿಸಿ ಮದುವೆ ಆಗೋದಕ್ಕೂ ಮುಂಚೆ ಸಿಹಿಗೆ ಕ್ಲೋಸ್ ಆಗಿ ಫ್ರೆಂಡ್ ಆಗಿ ಆಮೇಲೆ ಅಪ್ಪ ಆದವನು. ಆ ಬಾಂಡ್ ಅಷ್ಟು ಈಸಿಯಾಗಿ ಸತ್ತೋಗಲ್ಲ. ಸಿಹಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಂದಾಗ ರಾಮ ನಿಮ್ಮ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ? ಸೊ ಅರ್ಥ ಆಯ್ತಲ್ಲ? ಈ ಆಪರ್ಚುನಿಟಿನ ನೀ ಹೇಗೆ ಯೂಸ್ ಮಾಡ್ಕೋತೀಯ ಅದು ನಿನಗೆ ಬಿಟ್ಟಿದ್ದು. ನಾಟ್ ಅ ಬ್ಯಾಡ್ ಐಡಿಯಾ ಚಿಕ್ಕಿ. ನನಗೆ ರಾಮ್ ಬೇಕು, ರಾಮ್ಗೆ ಸಿಹಿ ಬೇಕು. ಸೊ ಸಿಹಿ ಇಲ್ಲಿರಲೇಬೇಕು. ಅವಾಗ ರಾಮ್ ಇಲ್ಲಿಗೆ ಬಂದೇ ಬರ್ತಾನೆ. ದಿಸ್ ಇಸ್ ರಿಯಲಿ ಅ ಗ್ರೇಟ್ ಐಡಿಯಾ. ಥ್ಯಾಂಕ್ ಯು ಚಿಕ್ಕಿ. ಭಾರ್ಗೋ, ಏನು ಮಾಡಕ್ಕೆ ಹೊರಟಿದ್ಯಾ ಭಾರ್ಗೋ ನೀನು? ನಮ್ಮ ಗ್ರೇಟ್ ವಾಣಿ ಅಕ್ಕ ರಾಮನಿಗೆ ಸೇರಬೇಕಾಗಿರೋ ಆಸ್ತಿನೆಲ್ಲ ವಿಲ್ಲಲ್ಲಿ ಬರೆದಿಟ್ಬಿಟ್ಟು ಹೋಗಿದ್ದಾಳಲ್ಲ, ಆ ಆಸ್ತಿ ಎಲ್ಲ ರಾಮನ ಹೆಂಡತಿಗೆ ಮಕ್ಕಳಿಗೆ ಮಾತ್ರ ಸೇರೋದು ಅಂತ. ಇನ್ನು ನಮ್ಮ ಸೀತಾ ಮಾತೆ ಪೆಕ್ಯೂಲಿಯರ್ ಹೆಂಗಸು. ಅವಳಿಗೆ ಈ ಆಸ್ತಿ ಅಂತಸ್ತು ಮ್ಯಾಟ್ರೇ ಆಗಲ್ಲ. ಆದರೆ ಚಾಂದಿನಿ ಹಾಗಲ್ವಲ್ಲ. ದುಡ್ಡು ಅಂತಂದರೆ ಹೇಗೆ ಬೇಕಾದರೂ ಕುಣಿತಾಳೆ. ಅವಳನ್ನು ಈಸಿಯಾಗಿ ಕುಣಿಸ್ಬೋದು. ಅದಕ್ಕೆ ಅವಳು ಈ ಮನೆಗೆ ಸೊಸೆ ಆದ್ಲು ಅಂತಂದರೆ ನಮ್ಮ ರಾಮನ ಆಸ್ತಿನ ನಾವು ಈಸಿಯಾಗಿ ಪಡ್ಕೋಬೋದು. ಸೂಪರ್ ಭಾರ್ಗೋ, ಇದು ಆ್ಯಕ್ಚುಲಿ ಸೂಪರ್ ಅವ್ರಿಗೋಗೋ ಮ್ಯಾಚ್. ಸೀತಾ, ಸಿಹಿ, ಎಲ್ಲಿದ್ದೀರಾ? ಅಕ್ಕ, ಸೀತಾ ಸಿಹಿ ನೋಡಿದ್ರ? ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ, ತಿಂಡಿಗೂ ಬಂದಿಲ್ಲ ಅವರಿಬ್ರು. ಅವರಿಬ್ಬರ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಲ್ಲ ಸಾಧನ. ನೀನೇ ತಾನೇ ದಿನ ಪೂರ್ತಿ ಅವ್ರ ಜೊತೆ ಇರೋದು. ಹಾ ಅಕ್ಕ. ಸೀತಾ, ಸಿಹಿ, ಎಲ್ಲಿದ್ದೀರಾ ಇಬ್ರು? ಸೀತಾ, ಸಿಹಿ, ರಾಮ್, ಎಲ್ಲಿ 3 ಜನ? ಸೀತಾ, ಸಾಧನ ಅವರೇ, ಯಾಕೆ ಕೂಕೋತಾ ಇದ್ದೀರಾ? ಆ ಶ್ಯಾಮ್ ಮತ್ತೇನಾದ್ರೂ ಬಂದ? ಇಲ್ಲ, ಸೀತಾ, ಸಿಹಿ ಮತ್ತೆ ರಾಮ್ 3 ಜನ ಬೆಳಗ್ಗೆಯಿಂದ ತಿಂಡಿಗೂ ಬಂದಿಲ್ಲ, ರೂಮಿಂದ ಹೊರಗೆ ಬಂದಿಲ್ಲ. ಏನಾಯ್ತು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದ್ರೆ ಸೀತಾ ಮನೇಲಿ ಇಲ್ವಾ? ಅಯ್ಯೋ ದೇವ್ರೆ, ಈ ಶ್ಯಾಮ್ ಸಹವಾಸ ಬೇಡ ಅಂತ ಗಂಡನ ಮಗಳನ್ನ ಕರ್ಕೊಂಡು ಮನೆ ಬಿಟ್ಟು ಹೋದ್ಲಾ ಏನ್ ಕತಿ? ಅಯ್ಯೋ ದೇವ್ರೆ. ಅಕ್ಕ, ಅಕ್ಕ, ಸೀತಾ, ಸಿಹಿ, ರಾಮ್ 3 ಜನನೂ ಕಾಣಿಸ್ತಾ ಇಲ್ಲ. ಮನೆಯಲ್ಲಿ ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಇಲ್ಲ. ಕಾಣಿಸ್ತಿಲ್ಲ ಅಂತಂದ್ರೆ ಏನರ್ಥ ಸಾಧನ? ಮನೆಯಲ್ಲಿ ಇಲ್ಲ ಅಕ್ಕ. ಜಾಮ್ ಫೋನ್ಗೆ ಟ್ರೈ ಮಾಡಿದೆ, ಫೋನ್ ಕನೆಕ್ಟ್ ಆಗ್ತಿಲ್ಲ. ಅಕ್ಕ, ನೆನ್ನೆ ಆಗಿದ್ದೆಲ್ಲ ನೋಡಿ ರಾಮ್ ಸೀತಾನ ಸಿಹಿನ ಕರ್ಕೊಂಡು ಸುಲೋಚನಾ, ನಮ್ಮ ಅದೃಷ್ಟನೇ ಸರಿ ಇಲ್ಲ ಕಣೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ರೀ.
ಆ ಬಡವ ರಾಸ್ಕಲ್ ರುದ್ರ ಪ್ರತಾಪ ಅಷ್ಟು ದುಡ್ಡು ಕೊಡ್ತೀನಿ ಇಷ್ಟು ದುಡ್ಡು ಕೊಡ್ತೀನಿ ಎಂದ. ಮನೆ ಮುಂದೆ ಬಂದಿದ್ದ ಮಹಾಲಕ್ಷ್ಮಿನ ಈ ಎಡಗಾಲಲ್ಲಿ ಓದ್ಬಿಟ್ವಲ್ಲೇ. ಅವ್ನ ಮಾತು ಕೇಳಿದ್ರೆ ಚೂರು ಪಾರು ದುಡ್ಡಾದ್ರೂ ಬಂದಿರೋದು. ರಾಮ್ ಇರುವಾಗ ಅವನ ಸಹವಾಸ ಯಾಕೆ ಅಂತ ಇಲ್ಲಿ ಬಂದು ಸಿಕ್ಕಾಕೊಂಡ್ವಿ ನೋಡಿ. ಈಗ ನೋಡಿದ್ರೆ ರಾಮ್ ರಾಮ ರಾಮ್ ರಾಮ ಅನ್ನೋ ಸ್ಥಿತಿ ಬಂತಲ್ಲೇ. ಸರಿ, ಆ ಸೀತಾ ಗಂಡನ ಮಗುನ ಕರ್ಕೊಂಡು ಎಲ್ಲಿಗೆ ಹೋದ್ರಿ? ಆಗ್ಲೇ ಹೇಳ್ತಿದ್ನಲ್ಲ, ಸೀತಾ ಹಿಂದೆ ಇದ್ದಾಗ ನಾವಿಲ್ಲಿದ್ರೆ ನಮಗೆ ಮರ್ಯಾದೆ ಬರಲ್ಲ ಅಂತ. ಆದ್ರೆ ಈಗ ಅನ್ನಿಸ್ತಾ ಇದೆ, ಸೀತಾ ಏನಾದ್ರು ಬಂದ್ರೆ ನಮಗೆ ಈಗಿರೋ ಮರ್ಯಾದೆನೂ ಇರಲ್ಲ ಅಂತ. ಬರೋಕ್ ಮುಂಚೆ ನಾವಿಬ್ರು ಇಲ್ಲಿಂದ ಕಟಾಯಿಸ್ಕೋಬೇಕು. ನನಗಿದ್ಯಾವುದು ಅರ್ಥ ಆಗ್ತಿಲ್ಲ ಮಾವಯ್ಯ. ತನ್ನದಲ್ಲದೆ ಇರೋ ಮಗು ಮೇಲೆ ಎಷ್ಟು ವ್ಯಾಮೋಹ ಬೆಳೆಸ್ಕೊಂಡಿದ್ದಾಳೆ ಅವಳು. ಅಲ್ಲ, ನನ್ನ ಒಂದು ಸಣ್ಣ ನಿರ್ಧಾರದಿಂದ, ತಪ್ಪು ನಿರ್ಧಾರದಿಂದ ನಮ್ಮನೆ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದೆ. ಅದನ್ನ ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲೆ ಸಿಟ್ಟು ಬರ್ತಿದೆ ಮಾವಯ್ಯ. ಅದಕ್ಕೆ ಅನ್ಸುತ್ತೆ ಮಾವಯ್ಯ, ಅವಳು ಮದುವೆಗೆ ಮುಂಚೆ ನನಗೆ ಮಗು ಬೇಡ ಅಂತ ಹೇಳಿ ಹಠ ಮಾಡಿದ್ದು. ಆದ್ರೆ ಈಗ ಅವಳೇ ಬಂದು ನಾನು ಮಗು ಬೇಕು ಅಂತ ಕೇಳಿದ್ರು. ನಮ್ಮ ವಂಶದ ಕುಡಿ ಅವಳ ಹೊಟ್ಟೆಲ್ ಬೆಳಿಬಾರ್ದು ಅನ್ನಿಸ್ತಿದೆ ಮಾವಯ್ಯ. ನನ್ನ ಮಗನ ಬಗ್ಗೆ, ಈ ಮನೆಗೆ ಬರೋ ಸೊಸೆ ಬಗ್ಗೆ ನಾನು ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಆದ್ರೆ ಎಲ್ಲ ಹಾಳಾಗೋಯ್ತು ಮಾವಯ್ಯ, ಎಲ್ಲ ಹಾಳಾಗೋಯ್ತು. ನನ್ನ ಅಪ್ಪು ನಾನು ತೋರಿಸಿದ ಹುಡುಗಿನ ಒಂದು ಪ್ರಶ್ನೆ ಕೇಳ್ದೆ ಮದುವೆ ಆಗ್ತಾ ಇದ್ದ. ಆದ್ರೆ ಇವಳನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನನಗೆ ನನ್ನ ಮಗನ ಪ್ರೀತಿ ಹೆಚ್ಚಾಯ್ತು ಮಾವಯ್ಯ. ಅದಕ್ಕೆ ಒಬ್ಬ ಮಗುವಿನ ತಾಯಿಯಾಗಿದ್ರು ಅವಳನ್ನ ಈ ಮನೆಗೆ ಸೊಸೆಯಾಗಿ ತಂದ್ಕೊಂಡೆ. ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ದೆ ಮಾವಯ್ಯ. ಆ ಮಗುವಿನ ತಂದೆ ಯಾರು, ಆ ಮಗುವಿನ ಹುಟ್ಟಿನ ಮೂಲ ಏನು, ಏನನ್ನು ಕೇಳಿದೆ. ಎಲ್ಲದಕ್ಕೂ ಒಪ್ಕೊಂಡೆ. ನಿಮ್ಮ ನಂಬಿಕೆಗೆ ನಾನು ಮೋಸ ಮಾಡ್ಬಿಟ್ಟೆ ಮಾವಯ್ಯ. ಅದಕ್ಕೆ ನನ್ನಿಂದ ನಮ್ಮನೆ ಈ ಪರಿಸ್ಥಿತಿಗೆ ಬಂದಿದೆ ಇವತ್ತು. ಭಾರ್ಗವಿ, ಸೀತಾಯಿಂದ ನೀನು ಈಗಾಗಲೇ ದೊಡ್ಡ ಗಾಯ ಮಾಡ್ಕೊಂಡಿದ್ದಿ. ಹಂಗಂತ ನಿನಗೆ ನೀನೇ ಶಪಿಸ್ಕೊಳ್ತಾ ಗಾಯದ ಮೇಲೆ ಬರೇ ಹೇಳ್ಕೊತೀಯ? ಇನ್ನೇನ್ ಮಾಡೋದು ಮಾವಯ್ಯ? ನೋಡಿ, ಅವಳು ನಮ್ಮ ಅಪ್ಪನ ಮತ್ತೆ ಆ ಮಗುನ ಕರ್ಕೊಂಡು ಎಲ್ಲಿಗೂ ಹೋಗಿದ್ದಾಳೆ. ಎಲ್ಲಿಗೂ ಅಂದ್ರೆ ಏನಮ್ಮ ಹೇಳ್ತಿದೀಯ ನೀನು? ಮೂವರು ಮನೆಯಲ್ಲೂ ಕಾಣಿಸ್ತಾ ಇಲ್ಲ ಮಾವಯ್ಯ. ಯಾಕೆ ಅವರು ನನ್ನ ಹೊಟ್ಟೆ ಉರಿಸ್ತಾ ಇದ್ದಾರೆ ನಂಗೆ ಅರ್ಥನೇ ಆಗ್ತಿಲ್ವಲ್ಲ. ಅಲ್ಲ, ಒಬ್ಬರ ಹತ್ರ ಒಂದು ಮಾತು ಹೇಳ್ದೆ ಹೀಗೆ ಆಚೆ ಹೊರಟೋಗಿದ್ದಾರೆ. ಅವ್ರಿಗೆ ಇವಾಗ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳೋದಾ ಬೇಡವಾ ಏನು ಅರ್ಥ ಆಗ್ತಿಲ್ಲ ನನ್ಗೆ. ಮಾವಯ್ಯ, ನೀವ್ ಹೇಳಿ ಏನ್ ಮಾಡ್ಬೇಕು ಮುಂದೆ ಅಂತ ನೀವ್ ಹೇಳಿ ಮಾವಯ್ಯ. ಕೇಳದೆ ಮನೆ ಬಿಟ್ಟು ಹೋಗಿರೋರಿಗೆ ಹಿಂದೆ ಬಿದ್ದು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಎಲ್ಲಿ ಹೋಗಿದಾರೋ ಏನು ಮಾಡ್ತಾರೋ ಮಾಡಲಿ, ನಾನು ನೋಡ್ತೀನಿ. ಇದ್ಯಾವುದು ಆಗ್ಬಾರ್ದಿತ್ತು ಮಾವಯ್ಯ. ಅದು ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ. ಈ ಹೊತ್ತಲ್ಲಿ ಇಂಥ ಅನಾಹುತಗಳು ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಮೊಮ್ಮಗನ ಸಂಸಾರ ಸುಖವಾಗಿರುತ್ತೆ ಅಂತ ಅಂದ್ಕೊಂಡು ಬೆಚ್ಚಿದ ಹುಡುಗಿನ ಸೊಸೆಯಾಗಿ ಮನೆಗೆ ತಂದ್ಕೊಂಡೆ. ಅವಳು ಹೀಗೆ ನಮ್ಮನ್ನೆಲ್ಲ ಇಕ್ಕಟ್ಟಿಗೆ ಸಿಕ್ಸ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಮಾವಯ್ಯ, ಅಪ್ಪ ಬಂದ ಅನ್ಸುತ್ತೆ.
ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಭಾರ್ಗೋ, ನಾವೇನೋ ನಮ್ಮನೆ ಮೇನ್ ಪ್ಲೇಯರ್ ಸೀತಾರಾಮ ಬಂದರು ಅಂತ ಅನ್ಕೊಂಡ್ವಿ. ಆದರೆ ಇಲ್ಲಿ ಬಂದಿರೋದೇ ಬೇರೆ. ನೋಡಿಲ್ಲಿ ಲೀಗಲ್ ನೋಟಿಸ್, ಸಿಹಿನ ಕ್ಲೈಮ್ ಮಾಡಿರುವಂಥ ಶ್ಯಾಮ್ ಕಳಿಸಿರೋ ಲೀಗಲ್ ನೋಟಿಸ್ ಇತ್ತು. ಇದು ಭಾರ್ಗವಿ, ಅವ್ರು ಬಂದ್ರೇನಮ್ಮ? ಅವರಿಬ್ರು ಬರಲಿಲ್ಲ ಮಾವಯ್ಯ, ಲೀಗಲ್ ನೋಟಿಸ್ ಬಂದಿದೆ. ಲೀಗಲ್ ನೋಟಿಸು? ಮಗುನ ಹೇಗೆ ವಾಪಸ್ ಪಡ್ಕೋಬೇಕು ನನಗೆ ಗೊತ್ತು ಅಂತ ಅವತ್ತು ಶ್ಯಾಮ್ ಹೇಳ್ಬಿಟ್ಟು ಹೋದ್ನಲ್ಲ, ಅದಕ್ಕೆ ಇವತ್ತು ಲೀಗಲ್ ನೋಟಿಸ್ ಕಳಿಸಿದ್ದಾನೆ. ಈಗ ನೀವು ಹೇಳಿ ಮಾವಯ್ಯ, ನಾವು ದೇಸಾಯಿ ಕುಟುಂಬವಾಗಿ ರಾಮ ಮತ್ತು ಸೀತನ ಪರ ನಿಲ್ಲಬೇಕಾ, ಅಥವಾ ಮಗುನ ಶ್ಯಾಮ್ ಮತ್ತು ಶಾಲಿನಿಗೆ ಒಪ್ಪಿಸಿ ಈ ಕೋರ್ಟ್ ವ್ಯವಹಾರ ಎಲ್ಲ ಬೇಡ ಅಂತ ರಾಮನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾ? ನಿರ್ಧಾರ ನಿಮಗೆ ಬಿಟ್ಟಿದ್ದು. ಇಷ್ಟೊತ್ತಾಗಲೇ ನಾವು ಲಾಯರ್ ಥ್ರೂ ಕಳಿಸಿರೋ ನೋಟಿಸ್ ರಾಮನೆ ತಲುಪಿರುತ್ತೆ. ನೋಟಿಸ್ ಬಂದಿದೆ ಅಂತಾಗಲಿ, ಯಾಕೆ ಕಳಿಸಿದ್ದೀರಾ ಅಂತಾಗಲಿ ಒಂದೇ ಒಂದು ರೆಸ್ಪಾನ್ಸ್ ಇಲ್ವಲ್ಲ ಅವ್ರ ಕಡೆಯಿಂದ. ಇರೋದು ಇಲ್ಲ ಶ್ಯಾಮ್. ಅಂದರೆ ರಾಮ್ ನಿನ್ ದಾರಿ ತಪ್ಪಿಸಿದಾನೆ ಅಂತ ನನಗನ್ಸುತ್ತೆ. ನೀನು ಆ ಮಗು ವಿಷಯ ಅವನಿಗೆ ಹೇಳಿದ ತಕ್ಷಣ ಥಟ್ ಅಂತ ಮಗುನ ಹುಡುಕೊಡ್ತೀನಿ ಅಂತ ಹೇಳ್ಬಿಟ್ಟ. ಅವನದನ್ನ ಅಷ್ಟು ಸೀರಿಯಸ್ ಆಗಿ ಹೇಳಿರ್ಲಿಲ್ಲ ಅನ್ಸತ್ತೆ. ಏನೋ ದೊಡ್ಡದಾಗ ಹೆಲ್ಪ್ ಮಾಡೋಂಥರ ಮಗುನ ಹುಡ್ಕೋಣ ಅಂತ ಕಾಲ ತಳ್ಳಬೇಕು ಅನ್ಕೊಂಡಿದ್ದೇನೋ. ಕೊನೆಗೆ ಒಂದಿನ ಬಂದು ನಿಮ್ಮ ಮಗು ಸಿಗೋದೇ ಇಲ್ಲ ಅಂತ ಹೇಳ್ಬಿಟ್ರೆ ನಾವು ಸುಮ್ಮನೆ ಆಗ್ಬಿಡ್ತೀವಿ ಅನ್ಕೊಂಡಿರ್ಬೇಕು. ಅದೇ ಯಾವಾಗ ಅವನ ಜೊತೆ ಇರೋದೇ ನಮ್ಮ ಮಗು ಅಂತ ಗೊತ್ತಾಯ್ತೋ, ಇವಾಗ ಕೈ ಕೊಡ್ತಾ ಇದ್ದಾನೆ ಅಷ್ಟೇ. ರಾಮ್ ಅಲ್ಲ, ಆ ಸೀತಾನೇ ಇದನ್ನೆಲ್ಲ ಮಾಡಿಸಿರ್ತಾಳೆ. ರಾಮ್ ಹೋಗಿ ಅವಳ ಹತ್ರ ಮಗು ಬಗ್ಗೆ ನಿಮ್ಮ ಬಗ್ಗೆ ಹೇಳಿದ ತಕ್ಷಣ ಅವಳಿಗೆ ಕ್ಲಾರಿಟಿ ಸಿಕ್ಕಿರುತ್ತೆ, ನೀವು ಹುಡುಕ್ತಾ ಇರೋದು ಸಿಹಿನೇ ಅಂತ. ಸೊ ಇಷ್ಟೆಲ್ಲ ಮಾಡಿಸಿದಾಳೆ. ಅಲ್ಲ, ಇಷ್ಟು ವರ್ಷ ತನಕ ಆ ಮಗುಗೆ ಬಯೋಲಾಜಿಕಲ್ ಪೇರೆಂಟ್ಸ್ ಇದ್ದಾರೆ ಅನ್ನೋದನ್ನ ಮುಚ್ಚಿಟ್ಟಿರೋಳಗೆ ಇಷ್ಟು ಮಾಡೋದೇನು ದೊಡ್ಡ ವಿಷಯ ಆಗಲ್ಲ ಅಲ್ವಾ? ಎಸ್ ಬೇಬಿ, ಆ ಸೀತಾ ತುಂಬಾನೇ ಕ್ಲೆವರ್ ಲೇಡಿ. ಅಲ್ಲ ಶ್ಯಾಮ್, ಏನೋ ದೊಡ್ಡದಾಗಿ ಕಾನೂನೇ ಮಾತಾಡುತ್ತೆ, ನಮ್ಮ ಮಗು ನಮ್ಮ ಕೈ ಸೇರುತ್ತೆ ಅಂತೆಲ್ಲ ಹೇಳ್ತಿದ್ದೆ. ನೋಟಿಸ್ಗೆ ಒಂದು ರೆಸ್ಪಾನ್ಸ್ ಕೂಡ ಬಂದಿಲ್ಲ ಅವ್ರ ಕಡೆಯಿಂದ. ಹೀಗೆ ಆದ್ರೆ ನಾವು ಹೇಗೆ ಸಿಹಿನ್ ಕರ್ಕೊಂಡು ಬರೋದು? ಶಾಲು, ಸಿಹಿ ನಿನ್ ಮಗಳು. ನೀನ್ ಯಾವ ನೋಟಿಸು ಕೊಡ್ಬೇಕಾಗಿಲ್ಲ, ಯಾವ ಕೋರ್ಟ್ಗೂ ಹೋಗ್ಬೇಕಾಗಿಲ್ಲ. ಡೈರೆಕ್ಟಾಗಿ ಹೋಗಿ ಸಿಹಿನ ಕರ್ಕೊಂಡು ಬರ್ತಾ ಇರು. ಯು ಹ್ಯಾವ್ ಆಲ್ ದ ರೈಟ್ಸ್. ಹೌದು ಶ್ಯಾಮ್, ಸಿಹಿನ ಕರ್ಕೊಂಡು ಬರೋಣ ಬಾ. ಇಷ್ಟು ದಿನ ನಮ್ಮ ಮಗು ನೋಡಿರ್ಲಿಲ್ಲ, ಎಲ್ಲಿದೆ ಅಂತಾನೂ ಗೊತ್ತಿರಲಿಲ್ಲ. ಆದರೆ ಈಗ ಸಿಹಿನೇ ನಮ್ಮ ಮಗಳು ಅಂತ ಗೊತ್ತಾದ್ಮೇಲೆ ಐ ಆಮ್ ಅನೇಬಲ್ ಟು ವೇಟ್. ನಂಗೆ ನನ್ನ ಮಗಳು ಬೇಕು ಶ್ಯಾಮ್. ಶಾಲು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ವಿ ಹ್ಯಾವ್ ಟು ವೇಟ್. ಈಗಷ್ಟೇ ನೋಟಿಸ್ ಹೋಗಿರುತ್ತೆ, ಒಂದು 24 hours ಆದರೂ ನಾವು ಕಾಯಲೇಬೇಕು. ಅದಾದ್ಮೇಲೆ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಸೀದಾ ಹೋಗಿ ಕರ್ಕೊಂಡ್ಬರ್ತಾ ಇರೋದು ಅಷ್ಟೇ. ರಿಯಲಿ? ಎಸ್ ಶಾಲು, ನೋ ಡೌಟ್. ಜೀಜು, ಅವ್ರಿಗೆ ನೋಟಿಸ್ಗೆಲ್ಲ ರೆಸ್ಪಾಂಡ್ ಮಾಡ್ತಾರೆ ಅಂತ ನಿಮ್ಗೆ ಇನ್ನೂ ಅನ್ನಿಸ್ತಿದ್ಯಾ? ನೋ ವೇ. ಅವ್ರು ರೆಸ್ಪಾಂಡ್ ಮಾಡೋದಿರಲಿ, ಆ ನೋಟಿಸ್ ನಮಗೆ ಸಿಕ್ಕೇ ಇಲ್ಲ, ನಾವು ನೋಡೇ ಇಲ್ಲ ಅನ್ನೋ ಥರ ಆಡ್ತಾರೆ. ಐ ಬೆಟ್. ಆದರೆ ಅವರು ಆ ರೀತಿ ಮಾಡೋಕ್ಕಾಗಲ್ಲ ಚಾಂದಿನಿ. ಬಟ್ ಸೀತಾ ಇಸ್ ಕೇಪಬಲ್ ಆಫ್ ಡೂಯಿಂಗ್ ದ್ಯಾಟ್. ನಾನು ತುಂಬ ಇನ್ನಸೆಂಟ್, ನನ್ನ ಮಹಾ ಸಂಭಾವಿತೆ ಅಂತ ಪೋಸ್ಟ್ ಕೊಡೋದ್ರಲ್ಲಿ ಅವಳು ಎಕ್ಸ್ಪರ್ಟ್. ಮತ್ತೀಗ ಏನು ಮಾಡ್ಬೇಕು ನಾವು? ಶಾಲು, forget about the notice and other things. Just go and get your child. ಬೇರೆ ದಾರಿನೇ ಇಲ್ಲ. ನೀವು ಇದೇ ಥರ ವೆಯ್ಟ್ ಮಾಡ್ತಾ ಇದ್ರೆ ಅವ್ರು ನಾಳೆ ಊರು ಬಿಟ್ಟು ಹೋದ್ರೂ ಆಶ್ಚರ್ಯ ಇಲ್ಲ. ಬಿಕಾಸ್ ರಾಮ್ಗೆ ಮಲೇಷಿಯಲ್ಲೂ ಮನೆ ಇದೆ, ಕಂಪ್ನಿ ಕೂಡ ಇದೆ. ಅವನೇನಾದರೂ ಮಲೇಷಿಯಾಗೆ ಹೋಗಿ ಸೆಟಲ್ ಆದರೆ ಆಮೇಲೆ ಏನು ಮಾಡ್ತೀರಾ ನೀವು?
ಅಲ್ಲಿನ ಲಾ ಏನಿರುತ್ತೋ ಯಾರಿಗೆ ಗೊತ್ತು? ಆಮೇಲೆ ಯಾರ ಜೊತೆ ಫೈಟ್ ಮಾಡ್ತೀರಾ, ಹೇಗೆ ಫೈಟ್ ಮಾಡ್ತೀರಾ? ನಾನೇನೇನೋ ಕನಸ್ಕೊಂಡು ನಿನ್ನನ್ನು ಮಲೇಷ್ಯಾದಿಂದ ಕರೆಸ್ಕೊಂಡೆಲ್ಲಪ್ಪ. ಸೂರಿ ಕಾಲ್ ಮಾಡಿದ್ದಾನೆ. ಹಲೋ, ನಾನು ಸೂರ್ಯಪ್ರಕಾಶ್ ದೇಸಾಯಿ ಮಾತಾಡ್ತಿರೋದು. ನಾನು ಈ ಕಡೆಯಿಂದ ಅಶೋಕ್ ಅಂತ ರಿಸೀವ್ ಮಾಡಿರೋದು. ಹಲೋ ಹಲೋ ಸೂರಿ, ನನಗೆ ಗೊತ್ತು ನಿನಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆ. ನಾನು ನಿನಗೆ ಕಾಲ್ ಮಾಡಲಿಲ್ಲ, ನಿನ್ನ ನೋಡೋಕ್ಕೂ ಬಂದಿಲ್ಲ. ನನಗೆ ಬಾಯಿಗೆ ಬಂದಂಗೆ ಬೈಬೇಕು ಅಂತ ನೀವು ಫೋನ್ ಮಾಡಿರೋದು ಅಂತಲೂ ನಂಗೆ ಗೊತ್ತು. ಬೈಸ್ಕೊತೀನಿ, ನಿನಗೆ ಸಮಾಧಾನ ಆಗೋವರೆಗೂ ಬೈಸ್ಕೊತೀನಿ, ಓಕೆನಾ? ನೀನು ಹೇಗಿದ್ದೀಯಾ, ಯಾಕೆ ಬರಲಿಲ್ಲ, ಏನು ನಡೀತಾ ಇದೆ, ನಿಮ್ಮ ಸಂಸಾರ ಚೆನ್ನಾಗಿದೆಯಾ ಅಂತ ಕೇಳೋವಂಥ ಮನಸ್ಥಿತಿಲಿ ನಾನಿಲ್ಲಪ್ಪ ಅಶೋಕ. ನನಗೆ ನೀನು ಒಳ್ಳೆ ಸಾವನ್ನು ಬಯಸೋದೇ ಆದರೆ ನನ್ನ ಕಣ್ಣು ಮುಂದೆ ನನ್ನ ಮೊಮ್ಮಗ ರಾಮನ್ ತಂದು ನಿಲ್ಲಿಸು. ಆ ರಾಮ ಎಲ್ಲಿದ್ದಾನೋ ಏನೋ ದೇವ್ರಿಗೆ ಗೊತ್ತೋ ಏನೋ ಗೊತ್ತಿಲ್ಲ, ಆದರೆ ನಿಂಗೆ ಗೊತ್ತೇ ಇರುತ್ತೆ. ಸೂರಿ 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 ಹಲೋ, ಏನ ಏನು ಹೇಳ್ತಾ ಇದ್ದಾನೆ ಸೂರಿ? ರಾಮ್ ಎಲ್ಲಿಗೆ ಹೋದ? ಏನಾಯ್ತು ರಾಮ್ಗೆ?